ಓ, ಅಂತೂ ಈ ಬಡಪಾಯಿ ನೆನಪಾತಲ್ಲ. ಹುಡುಗಿ ಫೋನಲ್ಲಿ ಮಾತಾಡೋಕ್ಕೆ ಶುರು ಆಗಿದ್ದೇ ಆಗಿದ್ದು. ದಿನಕ್ಕೊಂದು 5-6 ಸರಿ ಫೋನ್ ಮಾಡ್ತಿದ್ರಿ. 2 ದಿನ ಆಯ್ತು, ಒಂದು ಸತಿನೂ ಫೋನ್ ಮಾಡಲಪ್ಪ. ಅಲ್ಲ, ಆ ಥರ ಮಾತಾಡ್ತಿದ್ದಿದ್ದ. ನಾನು ಎಲ್ಲ ಭಾಳ ನಿಮ್ಗಿಂತ ಏನು ಭಾಳ ದೊಡ್ಡವೇನಲ್ಲ, ನಿಮ್ಮ ಜನ್ರೇಷನ್ನಿಗೆ ಸೇರ್ತೀನಿ. ಅವರು ಹೀಗೆಲ್ಲ ಮಾತಾಡ್ತಿರ್ಲಪ್ಪ. ನೆಂಟರಿಷ್ಟರನ್ನೆಲ್ಲ ಹಿಂಗೆ ಮರ್ತ್ಕೊಂಡು ಕೂತ್ಕೊಂಡಿರಲ್ಲ. ಏನು ಮಾತಾಡಿದ್ರಿ ಎಷ್ಟು ಅಂತ. ಯಾವುದೋ ಸೊಲ್ಯೂಷನ್ ಕೇಳೋಕ್ಕೆ ನಂಗೆ ಫೋನ್ ಮಾಡಿರ್ತೀರಿ. ಈಗ ಏನದೆ ಹುಡುಗಿ ಡಿಮ್ಯಾಂಡ್ ಏನದೆ ಹೇಳಿ. ನಾ ಹೇಳ್ತೀನಿ ಬೇಕಾದ್ರೆ ನಿಮ್ಮ ಅಪ್ಪನ ಹತ್ರ. ನನ್ನ ಮಾತೇನು ತೆಗ್ದು ಹಾಕಲ್ಲ ಅವರು. ಸೀರೆ ಬಟ್ಟೆ ಇಷ್ಟ ಆಗ್ಲಂತ, ಬಂಗಾರ ಇಷ್ಟ ಆಗ್ಲಂತ, ಎಂತ ಅಂತೆ. ಏನೂ ಇಲ್ಲದೆ ನಂಗೆ ಫೋನ್ ಅಂತೂ ಮಾಡ್ತಿರಲ್ಲ ನೀವು. ಅದಕ್ಕೆ ಹೇಳೋದು, ಅಷ್ಟೇ ಫೋನಲ್ಲೆಲ್ಲ ಅವನ್ನೆಲ್ಲ ತೋರ್ಸಕ್ಕೆ ಹೋಗಬಾರ್ದು ಅಂತ. ನಾವು ಏನು ತೊಗೊಂಡು ಹೋಗ್ತೀವೋ ಅವ್ರು ಅದನ್ನು ಒಪ್ಪಿಬೇಕಪ್ಪ. ಹೋಗಲಿ ಬಿಡಿ. ಏನಂತೆ ಈಗ ಪ್ರಾಬ್ಲಮ್ ಏನಂತೆ? ಅಯ್ಯೋ ಬಾವ, ನಂಗೆ ಮಾತಾಡೋಕ್ಕೆ ಅವಕಾಶನೇ ಕೊಡ್ತಿಲ್ಲ ನೀವು. ನನ್ನ ಕಷ್ಟ ನಂಗಾಗಿದೆ, ನೀವು ನೋಡಿದ್ರೆ ನಿಮ್ಮದೇ ಪುರಾಣ ಮಾಡ್ತಿದ್ದೀರಿ. ಹಾಂ, ನಾ ಹೇಳಿರ್ಲನ. ನಂಗೆ ಗೊತ್ತಪ್ಪ, ನನ್ನ ದೇವ್ರ ಗುಟ್ಟು ನಂಗೆ ಗೊತ್ತಿರಲ್ಲ. ಏನೋ ಪ್ರಾಬ್ಲಮ್ ಆಗಿ ನಂಗೆ ಫೋನ್ ಮಾಡಿರಿ ಅಂತ ಗೊತ್ತಾಗಿತ್ತು ನನಗೆ. ಸಂಕಟ ಬಂದಾಗಲೇ ವೆಂಕಟರಮಣ ಅನ್ನೋದಲ್ಲ ನಾವು. ಬಾಬಾ, ನಿಮ್ಗೇನು ಹೇಳಿ, ನಿಮಗೆ ಹೇಳೋಕ್ಕಲ್ಲ, ನಂಗೆ ಕೇಳೋಕ್ಕಲ್ಲ, ಹಂಗಾಗಿದೆ. ಮನೆಗೆ ಫೋನ್ ಮಾಡಿ ನಿಮ್ಮ ಹೆಂಡತಿ ಹತ್ರ ಹೇಳ್ತೀನಿ, ಅದಂತೂ ದೇವರೇ ನನ್ನಷ್ಟು ಉದ್ದಕ್ಕೂ ಬರ್ತದೆ. ನಾನು ಒಂದು ಮಾತು ಕೇಳೋಕ್ಕೆ ರೆಡಿ ಇಲ್ಲ. ನೀ ಎಂತ ಬೇಕಾದ್ರೆ ಮಾಡ್ತೀಯ, ಒಂದೊಂದು ಸತಿ ಒಂದೊಂದು ಥರ ಹೇಳ್ತೀಯ. ನಾನಿಲ್ಲ ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ ಅಂತ ಫೋನೇ ಕಟ್ ಮಾಡ್ತು, ಗೊತ್ತಾ? ಹಿಂಗಿರಲ್ಲ ಪಲ್ಲವಿ. ಮೊದಲು ನಿಮ್ಮನೆಗೆ ಬಂದಮೇಲೆ ಭಾಳ ಸಲ್ಗಿ ಕೊಟ್ಟಿರಿ ಮಾತ್ರ. ಅಲ್ಲ ಅಲ್ಲ, ಅದು ಹಂಗಲ್ಲ. ನೀವು ತಪ್ಪು ತಿಳ್ಕೊಂಡಿರಿ. ನಮ್ಮನೆಗೆ ಬಂದಮೇಲೆ ಪಲ್ಲವಿಗೆ ಸಲ್ಗಿ ಜಾಸ್ತಿ ಕೊಟ್ಟಿದ್ದಲ್ಲ, ಬುದ್ಧಿ ಜಾಸ್ತಿ ಕಲಿಸಿವಿ ಅಷ್ಟೇ. ಅದಕ್ಕೆ ಅದ್ರ ಮಾತೆಲ್ಲ ಈಗ ಸರಿಯೇ ಇರ್ತವೆ. ಒಂದೊಂದು ತಪ್ಪು ಹುಡ್ಕೋಕ್ಕಾಗಲ್ಲ ಅದರಲ್ಲಿ. ಈಗ ನೋಡಿ, ನಿಮ್ಮ ಹತ್ರ ಹೇಳೋದಲ್ಲ, ಎಷ್ಟು ಕರೆಕ್ಟಾಗಿ ಹೇಳಿದೆ ಅದು. ನೀವು ಒಂದೊಂದು ಸತಿ ಒಂದೊಂದು ಥರ ಹೇಳ್ತಿದ್ರೆ ಆಗಲ್ಲ. ನಿಮ್ಮ ಅಪ್ಪ ಏನೋ ಅಂತಲೂ ನಿಮಗೆ ಗೊತ್ತು. ಮತ್ತು ಅವ್ನು ಕೂತ್ಕೊಂಡು ಹೇಳಿದ್ರೆ ಇಲ್ಲಿ ಯಾರು ಏನು ಮಾಡೋಕ್ಕತ್ತದೆ? ಅಷ್ಟಕ್ಕೂ ನೀವು ಎಂತ ಹೇಳಿದ್ರಿ ಅಂತಲೇ ಗೊತ್ತಾಗಲ್ಲ ನನಗೆ. ಸಾಕು ದೇವ್ರೆ, ಸದ್ಯ ಈಗಲಾದರೂ ನಿಮಗೆ ಅದನ್ನು ಕೇಳೋಕ್ಕೆ ಮನಸ್ಸು ಬಂತಲ್ಲ, ಸಮಸ್ಯೆ ಏನು ಅಂತ. ನೀವು ಯಾವ ಥರದಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹೇಳಿದ್ರು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀರಿ ನೀವು ಅಂತೀರಿ. ಇವತ್ತು ಬೆಳಗ್ಗಿಂದ ಫೋನ್ ಮಾಡ್ತಿದ್ದೀನಿ, ನೆನ್ನೆನೂ ಮಾಡಿನೇ, ರಿಸೀವ್ ಮಾಡಲ್ಲ. ಬೆಳಗ್ಗಿಂದ ಫೋನ್ ಮಾಡ್ತಿದ್ದೀನಿ, ಫುಲ್ ರಿಂಗ್ ಆಗ್ತದೆ, ರಿಸೀವ್ ಮಾಡಲ್ಲ. ಸಂಜೆ ಹೊತ್ತು ನೋಡ್ತೀನಿ, ಫೋನ್ ರಿಸೀವ್ ಮಾಡ್ಕೊಂಡು ಅವ್ರ ತಂಗಿ ಮಾತಾಡ್ತಾ ಇರ್ತಾರೆ. ಅವರದ್ದೇ ಒಂಥರ ಪುರಾಣ. ನಾವು ಹುಡುಗಿ ಯಾಕೆ ನನ್ನ ಹತ್ರ ಮಾತಾಡಲ್ಲ ಕೇಳಿದೆ ನಾನು. ಯಾಕೆ ಅಂದರೆ ಅವ್ರು ಸ್ನಾನಕ್ಕೆ ಹೋಗ್ಯಾರೆ ಅಂತಾರೆ. ಹಿಂಗೆ ಸುಳ್ಳು ನೆವ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾದದಪ್ಪ. ಇದು ಎಲ್ಲ ಒಂದು ಸಮಸ್ಯೆ ಅಂತ ಅನ್ನಿಸ್ತದ ನಿಮಗೆ ಪವನ? ಅಲ್ಲ, ನೀವು ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡೋರಪ್ಪ. ನನಗಾದ್ರೂ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರಲ್ಲ. ಆದರೆ ನಿಮಗೆ ಗೊತ್ತಿರಬೇಕು. ಒಂದೊಂದು ಸರಿ ವರ್ಕ್ ಲೋಡ್ ಆ ಥರ ಇರ್ತದಂತಲ್ಲ, ಒಂದು ಮಾತು ಆಡೋಕ್ಕೆ ಪುರ್ಸೊತ್ತಿಲ್ದಿದ್ದಂಗೆ. ಹಾಗೆ ಏನಾದ್ರು ಇರ್ತೇನೋ? ಅದಕ್ಕೆ ಯಾಕೆ ಇಷ್ಟು ನೀವು ಸೀರಿಯಸ್ ಆಗಿದ್ದೀರಿ ಅಂತಲೇ ಗೊತ್ತಾಗಲ್ಲ ನನಗೆ. ನೀವು ಸಲೀಸಿ ಹೇಳ್ತೀರಿ ಬಾಬಾ. ನೋಡಿ, ಈಗ ಹೋಗಿ ಮನೇಲಿ ಕೂತದೆ. ಅದ್ರ ಮೊನ್ನೆಯಲ್ಲೇ ಇಲ್ಲಿ ಬೆಂಗಳೂರಲ್ಲೇ ಇತ್ತು. ಅವಾಗ ಒಂದು ಕಡೆ ಎಲ್ಲರೂ ಮೀಟ್ ಆಗೋಣ ಅಂತ ಹೇಳ್ಬೋದಿತ್ತಲ್ಲ. ಮುಖಾಮುಖಿ ಮಾತಾಡದೆ ನಾನು ಯಾವ ಡಿಸಿಷನ್ನಿಗೂ ಬರಲ್ಲ ಬಾಬಾ, ಹೇಳಿನಿ. ಆಗಲಿ, ನಿಮ್ಮ ಮಾತು ಒಪ್ತೀನಿ ನಾನು. ಮುಖಾಮುಖಿ ಭೇಟಿಯಾಗದೆ ಯಾರು ಯಾವ ಡಿಸೈಡು ಮಾಡೋಕ್ಕಾಗಲ್ಲ. ಆದರೂ ನೀವು ಭಾಳ ಲೇಟ್ ಮಾಡಿಬಿಟ್ಟಿರಿ ಈಗ. ಲೇಟ್ ಏನಲ್ಲ ಬಾಬಾ, ನಾನು ಹೋಗ್ಬೇಕು ಮಾತಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಹಿಂಗೆ ಊರಿಗೆ ಹೋಗಿ ಕೂತ್ಕೋತಾರಂತ ನನಗೇನು ಗೊತ್ತು? ಗೊತ್ತು ಮಾಡ್ಕೋಬೇಕು ಪವನ್, ಗೊತ್ತು ಮಾಡ್ಕೋಬೇಕು. ನಮಗೆ ಬೇಕಂತ ಕಂಡ್ರೆ. ಆದರೂ ನೀವೀಗ ಒಂದು ಕೆಲಸ ಮಾಡ್ಬೋದು. ಏನು ಮುಖಾಮುಖಿ ಭೇಟಿ ಆಗ್ಬೇಕು ಅಂದ್ರೆ ಅದೇನು ಬೆಂಗಳೂರಲ್ಲೇ ಆಗ್ಬೇಕು ಅಂತಿಲ್ಲ. ನಮ್ಮ ಕಡೆನೂ ಸುಮಾರು ಜಾಗ ಅದಾವಪ್ಪ.
ಇಲ್ಲೇ ಎಲ್ಲರೂ ಬಂದು ಭೇಟಿ ಆಗ್ಬೋದಲ್ಲ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಅವರು ಎಷ್ಟು ದಿವಸ ವರ್ಕ್ ಫ್ರಮ್ ಹೋಮಲ್ಲಿ ಇರ್ತಾರೆ, ಆಫೀಸಿಗೆ ಹೋಗೋದು ಯಾವತ್ತು ಎಲ್ಲ ಕೇಳಿಕೊಂಡು ಇನ್ನೊಂದು 4 ದಿವಸ ಇಲ್ಲೇ ಇರ್ತಾರೆ ಅನ್ನಂಗಿದ್ರೆ ನೀವೇ ಊರ ಕಡೆ ಬನ್ನಿ. ಅದನ್ನು ಹೇಳಕ್ಕಾರು ಮಾತಿಗೆ ಸಿಕ್ಬೇಕಲ್ಲ ಬಾವ. ಮಾತಿಗೆ ಸಿಕ್ಕದೆ ಇದ್ರೆ ನಾನು ಏನು ಮಾಡಲಿ? ಆ ತಂಗಿ ಫೋನ್ ಎತ್ಕೊಂಡು ಅದು ಮಾತಾಡೋದು, ಸಿಕ್ಕಿದ್ರೆ ತಪ್ಪರಕ್ಕೆ ಕೊಡಬೇಕು ಅಂತ ಅನ್ಸೋದು, ಅಷ್ಟು ಸಿಟ್ಟು ಬಂದಿತ್ತು. ಸ್ನಾನಕ್ಕೆ ಹೋಗ್ಯದಂತೆ, ರಾತ್ರಿ 8 ಗಂಟೆಯಲ್ಲಿ ಎಂತ ಸ್ನಾನಕ್ಕೆ ಹೋಗ್ತಾರೆ? ಬರೀ ಸುಳ್ಳು. ನನಗೆ ಎಲ್ಲ ಒಟ್ಟಿಗೆ ನಿಮಗೆ ಏನು ಡೌಟ್ ಅದೇ, ಏನು ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅದನ್ನೊಂದು ಹೇಳಿ. ಇಷ್ಟು ಡಿಸ್ಟರ್ಬ್ ಯಾಕೆ ಆಗಿರಿ ನೀವು? ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಬಾವ, ನೀವೇನೋ ತಪ್ಪು ತಿಳ್ಕೊಂಬೇಡಿ. ನನಗೆ ಏನು ಅನ್ಸೋದು ಗೊತ್ತಾ, ಅದಕ್ಕೆ ನನ್ನ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲೇನೋ. ಬೇರೆ ಯಾರನ್ನ ಲವ್ ಗಿವ್ ಮಾಡೋದೋ ಎಂಥದೋ, ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ಮದುವೆ ಆಗೋಕ್ಕೆ ಒಪ್ಕೊಂಡದೇನೋ. ಹಾಗೇನಾದ್ರು ಆದರೂ ಬಾವ, ಇಬ್ಬರು ಜೀವನನೂ ಹಾಳಾಗಿ ಹೋಗ್ತದೆ ನೋಡಿ. ಇವೆಲ್ಲ ನಮ್ಮ ಅಪ್ಪಗೆ ಅರ್ಥ ಆಗಲ್ಲ ಬಿಡಿ. ಹೇಳಿದ್ನೇ ಎಷ್ಟು ಸತಿ ಹೇಳೋದು ಪವನ್, ನಾನು ನಿಮಗೆ ಲವ್ ಮಾಡೋದಕ್ಕೂ ಏನದೇನು ದೊಡ್ಡ ಅಪರಾಧ ಏನಲ್ಲ. ಏನೋ ಒಂದು ವಯಸ್ಸಲ್ಲಿ ಆ ಥರ ಇದು ಮಾಡ್ಯಾರೆ, ಅಲ್ಲಿಗೆ ಮುಗಿದು ಹೋಗಿದೆ. ಹಂಗೇನಾರು ಅದೇ ಇದರಲ್ಲಿ ಇದ್ದಿದ್ರೆ ಅಷ್ಟು ಚಂದ ಮಾಡಿ ಎಂಗೇಜ್ಮೆಂಟಿಗೆಲ್ಲ ಒಪ್ಕೋತಿದ್ರಾ? ಅವಳೆಲ್ಲಿ ಒಪ್ಕೊಂಡಾಳೆ? ಅವಳೇನು ಬಾಯಿ ಬಿಟ್ಟು ಹೇಳಲ್ಲ. ಈಗ ಅವರಪ್ಪ ಅಮ್ಮ ಬಲವಂತಕ್ಕೆ ಹಿಡಿದು ಮದುವೆ ಮಾಡ್ತಾ ಇದ್ದಾರೋ ಎಂಥದ. ಆಮೇಲೆ ನಾನು ಯಾರಿಗೆ ಹೇಳಬೇಕು? ಆಗಲ್ಲ ಅಂತನೂ ಬಾಯಿ ಬಿಟ್ಟು ಹೇಳಲ್ಲ, ನಂಗಿದು ಇಷ್ಟ ಇಲ್ಲ ಅಂತನೂ ಯಾವುದನ್ನೂ ಬಾಯಿ ಬಿಟ್ಟು ಹೇಳಲ್ಲ. ಒಂದನ್ನು ಮಾತ್ರ ತಗೊಂಡು ಇನ್ನೊಂದನ್ನು ಯಾಕೆ ಬಿಡ್ತೀರಿ ನೀವು? ಹುಡುಗಿಯರು ಯಾವತ್ತು ಅವ್ರ ಸೈಡಿಂದ ಶುರು ಮಾಡ್ತಾರನ್ರಿ, ಅಲ್ಲಿ ಭೇಟಿಯಾಗೋಣ ಇಲ್ಲಿ ಭೇಟಿಯಾಗೋಣ ಅಂತ. ಹುಡುಗರು ನೀವು ಪ್ಲೇಸ್ ಫಿಕ್ಸ್ ಮಾಡಬೇಕು, ಅಲ್ಲಿಗೆ ಬನ್ನಿ ಅಂತ ಹೇಳಬೇಕು. ಅವಾಗ ಬರದೇ ಇದ್ದರೆ ಆಮೇಲೆ ಬೇಕಾದ್ರೆ ನೋಡ್ಬೋದು. ನೀವು ಏಕಾಏಕಿ ಹಿಂಗೆ ಮಾಡಿದ್ರೆ ಏನಪ್ಪ, ನನ್ನ ತಲೆ ಚಿಟ್ಟು ಹಿಡ್ದಂಗೆ ಆತಾದೆ. ಎಂಥದ್ರಿ ನೀವು? ಇಂಥ ಟೈಮಲ್ಲಿ ತಲೆ ಚಿಟ್ಟು ಹಿಡ್ದಂಗೆ ಆತಾದೆ ಅಂತೀರಲ್ಲ. ಹೊಟ್ಟೆ ಒಳಗೆ ಚಿಟ್ಟೆ ಓಡಾಡ್ಬೇಕು ಗೊತ್ತಾ ನಿಮ್ಗೀಗ? ಆ ಥರ ಇರಬೇಕು ಖುಷಿ ಖುಷಿಲಿ. ಸೀರಿಯಸ್ಲಿ ಇದನ್ನು ನಾನು ತಮಾಷೆಗೆ ಹೇಳ್ತಿಲ್ಲ ಪವನ. ಮದುವೆ ಅಂತ ಜೀವನದಲ್ಲಿ ಒಂದೇ ಸರ್ತಿ ಬರೋದು. ನಿಮ್ದು ಇಲ್ಲದೆ ಹೋದ ಅನುಮಾನ ತಲೆ ಒಳಗೆ ಇಟ್ಕೊಂಡು ಅಲ್ಲಿ ಹಂಗಾತೇನೋ ಇಲ್ಲಿ ಹಿಂಗಾತೇನೋ ಅಂತ ಯೋಚನೆ ಮಾಡ್ತಾ ಈ ಮೂಮೆಂಟ್ ಎಂಜಾಯ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ ನೀವು. ನಮಗಂತೂ ಅವಕಾಶ ಸಿಕ್ಕಲ್ಲ, ನೀವಾರು ಬಳಸ್ಕೊಳ್ಳಿ ನೀಟಾಗಿ. ನಾಳೆ ಬೆಳಿಗ್ಗೆ ಮತ್ತೊಂದು ಸರಿ ಫೋನ್ ಮಾಡಿ, ರಿಸೀವ್ ಮಾಡ್ತಾರವರು, ಮಾಡದೆ ಖಂಡಿತ ಇರಲ್ಲ. ಏನೋ ಮೊಬೈಲ್ ಗೀಲೆಂಟಿಗೆ ಹಾಕಿದ್ದಾಗ ಆ ಥರ ಆಗ್ತದೆ, ಅದೇನು ದೊಡ್ಡ ಅಪರಾಧ ಏನಲ್ಲ. ಅಲ್ಲ ಪವನ್, ಒಂದು ಮಾತು, ನೀವು ಇದನ್ನು ನನ್ನ ಹತ್ರ ಹೇಳಿದ್ದು, ಬೇರೆ ಯಾರ ಹತ್ರ ಹೇಳಬೇಡಿ ಆತ. ನಗಾಡ್ತಾರೆ, ಖಾಲಿ ಹುಡುಗಿ ಫೋನ್ ರಿಸೀವ್ ಮಾಡಲ ಅಂತ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ ಅಂತ. ಆಮೇಲೆ ಮತ್ತೊಂದು ಥರ ನಗಾಡಂಗೆ ಆಗ್ತದೇನ. ಏನಾರಾಗಲಿ ದೇವ್ರ ತಲೆ ಮೇಲೆ ಭಾರ ಹಾಕಿ ನೀವು ಹೇಳ್ದಂಗೆ ಮಾಡ್ತೀನಿ.